ಲಿಂಗಸ್ಗೂರು ತಾಲೂಕು ಆಡಳಿತ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾವಚಿತ್ರ ಮೆರವಣಿಗೆ ಹಾಗೂ ಬಸ್ ನಿಲ್ದಾಣ ವೃತ್ತದಲ್ಲಿ ಹೊಸ ನಾಮಫಲಕ ಅನಾವರಣಗೊಳಿಸುವ ಮೂಲಕ ಆಚರಿಸಲಾಯಿತು. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸನ ಖಾಲಿ ಇದೆ, ಒಂದು ಆಸನದಾಗಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಲ್ಲಿ ಹೊರಗಡೆ ನಿಂತಿರ್ತಕ್ಕಂಥವರು. ಈ ಸಂದರ್ಭದಲ್ಲಿ ಶಾಸಕರಾದ ಮಾನಪ್ಪ ಡಿ ವಜ್ಜಲ್ ಅವರು ಲಿಂಗಸ್ಗೂರು ನಗರದ ಹಲವು ವೃತ್ತಗಳಲ್ಲಿ ಏಕಾಏಕಿ ಘೋಷಣೆಗೊಂಡ ನಾಮಫಲಕಗಳ ಸ್ಥಾಪನೆ ಕುರಿತು ಸ್ಪಷ್ಟತೆ ಮತ್ತು ಕ್ರಮಬದ್ಧತೆ ಅಗತ್ಯವಿದೆ ಎಂದು ತಿಳಿಸಿದರು. ಎರಡು 2010ನೇ ಇಸ್ವಿಯಲ್ಲಿ ಮೊದಲನೇ ಬಾರಿ MLA ಆದಾಗ ಸುಮಾರು 12 ಸರ್ಕಲ್ಗಳಿಗೆ 12 ಮೂರ್ತಿಗಳನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥದ್ದನ್ನು ಪ್ರಪೋಸಲನ್ನು ಮುನ್ಸಿಪಾಲಿಟಿಯಿಂದ DC ಕಳಿಸಿದ್ದೀವಿ ನಾವು. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇತ್ತು. ಆದರೆ ಇಲ್ಲಿವರೆಗೂ ಅಲ್ಲಿರ್ತಕ್ಕಂಥ ಅವತ್ತ DC ಅವರು ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಯಾವುದೇ ಸರ್ಕಲ್ಗಳಲ್ಲಿ ಮೂರ್ತಿಗಳನ್ನು ಕೂಡಿಸೋಕೆ ಅವಕಾಶಗಳು ಇಲ್ಲ ಅಂತಕ್ಕಂಥದ್ದು DC ಅವರು ನಮಗೆ ಒಂದು ನಿರ್ದೇಶನ ಕೊಟ್ಟಿಗೆ ಅವತ್ತು ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡಿದ್ರು. ಇವತ್ತ ಮತ್ತೆ ಸರ್ಕಲ್ಗಳು ಎಲ್ಲ ಸರ್ಕಲ್ಗಳಲ್ಲಿ ತಮ್ಮ ಸರ್ಕಲ್ಗಳು ತಮ್ಮ ಒಂದು ದೇವರುಗಳನ್ನ ಅಲ್ಲಿರ್ತಕ್ಕಂಥ ಮಹಾನುಭಾವರನ್ನ ಹೋರಾಟಗಾರರ ತಮ್ಮ ಮೂರ್ತಿಗಳನ್ನು ಇಟ್ಕೊಂಡೋಗಿ ಈಗಾಗಲೇ ಲಿಂಗಸೂರು ತಾಲೂಕಿನ ತುಂಬ ಸರ್ಕಲ್ಗಳನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮದು ಯಾವುದೋ ಅಭ್ಯರ್ಥಿರಲ್ಲ, ನಾವು ಎಲ್ಲದರ ಜೊತೆಯಲ್ಲಿ ಖುಷಿಯಾಗಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಕಟ್ಟಾಗಿ ಪ್ರಥಮ ಸ್ಥಾನದಲ್ಲಿ ಇದ್ದವನಂದರೆ ಮಾನಪ್ಪ ವಜ್ಜಲ್ ನೆನಪಿರಲಿ ಎಲ್ಲರಿಗೆ. ಅವತ್ತೂ ನಾನು ಮೊದಲಿದ್ದಲ್ಲೇ ಗುರುತಿಸಿಟ್ಟಿರ್ತಕ್ಕಂಥದ್ದು. ಇವತ್ತೂ ಇದಕ್ಕೆ ಏನು ಬೇಕು ತನು ಮನು ಧನದಿಂದ ಎಲ್ಲ ರೀತಿಯಿಂದ ಸಹಕಾರಕ್ಕೆ ನಾನು ಸಿದ್ಧನಾಗಿರ್ತೀನಿ. ಒಂದೆದ್ದು ಮೂರ್ತಿ ಸ್ಥಾಪನೆ ಮಾಡುವಾಗ ಅದಕ್ಕೇನಾದರೂ ಸರ್ಕಾರದ ಏನಾದರೂ ಅಡೆತಡೆಗಳೆಲ್ಲ ಬಂದರೆ ಅದು ನೀವು ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಅಲ್ಲಿ ಸಹಾಯಕ ಆಯುಕ್ತರನ್ನ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಮತ್ತು ಸರ್ಕಾರ ಮಟ್ಟದಲ್ಲಿ ಏನು ಬೇಕು ನಾನು ಪ್ರಯತ್ನ ಮಾಡ್ತೀನಿ. ಅದು ನಂದು ಪ್ರಯತ್ನ ಇರ್ತೈತೆ. ನಾನು ಪ್ರಯತ್ನ ಮಾಡಿ ನಾವೆಲ್ಲರೂ ಒಟ್ಟಾಗಿ ಒಂದು ಆ ಮೂರ್ತಿಗಳನ್ನೆಲ್ಲ ಕೂಡಿಸ್ಬೇಕಾಯ್ತು. ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರ್ತಿ ಕೂಡಿಸಿದ ನಂತರ ಕನಕ ಇದಿರ್ಬೋದು, ಮತ್ತು ಆಮೇಲೆ ವಾಲ್ಮೀಕಿ ಸರ್ಕಲ್ ಇರ್ಬೋದು, ಸಿದ್ದರಾಮೇಶ್ವರ ಸರ್ಕಲ್ ಇರ್ಬೇಕು, ಬಸವಣ್ಣ ಸರ್ಕಲ್ ಇರ್ಬೋದು, ಈ ರೀತಿ ಹಿಡ್ಕೊಂಡಿದ್ದಾರೆ. ಎಲ್ಲ ಒಂದದಲ್ಲಿ ಕೊಡಿಸಿದ್ರೆ ಎಲ್ಲ ಸರ್ಕಲ್ಗಳಿಗೆ ಇದು ಅನುಭವಿಸ್ತೈತಿ. ಖಂಡಿತವಾಗಿ ಅದನ್ನೆಲ್ಲರಿಗೂ ನಾವು ನೀವು ಸೇರಿ ಒಟ್ಟಾರೆ ಎಲ್ಲ ಮೂರ್ತಿಗಳನ್ನು ಕೂಡಿಸಿ ಲಿಂಗಸೂರು ತಾಲೂಕಿನಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತ್ರ ಈ ವೇದಿಕೆ ಮುಖಾಂತರ ನಾನು ಬಯಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಮೂರ್ತಿ ಸ್ಥಾಪನೆ ಮಾಡೋಕ್ಕೆ ನಾನು ಯಾವತ್ತೂ 100% ಸಹಕಾರ ಖಂಡಿತವಾಗಿ ಇರುತ್ತೆ. ನಮಸ್ಕಾರ. ಮುಂದುವರಿದು ಕಾರ್ಯಕ್ರಮದ ಕುರಿತಾಗಿ ಸಹಾಯಕ ಆಯುಕ್ತರು ಕೂಡ ಮಾತನಾಡಿದರು. ಯಾವುದೇ ಒಂದು ಹಳ್ಳಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಅದರ ಅಭಿವೃದ್ಧಿ ಆ ಕೃಷಿ ಮೇಲೆ ಅವಲಂಬಿತರಾಗಿರ್ತಾರೆ. ಕೃಷಿಗೆ ನೀರಾವರಿ ಪ್ರಮುಖ. ನನ್ನೂರಲ್ಲಿ ಕೂಡ ನಾನು ನೋಡ್ತಾ ಇದ್ದೀನಿ, ಬಹಳಷ್ಟು ಚಿಕ್ಕವನಿದ್ದೆ, ಪ್ರತಿ ವರ್ಷ ಒಂದು ಏನು ಒಣ ಬೇಸಾಯದ ಬೆಳೆ ಬೆಳಿತಾನೆ ಇರ್ತಿದ್ರು. ಓಕೆ, ಆದರೆ 10-15 ವರ್ಷ ನಂತರ ಆರ್ಥಿಕ ಸ್ಥಿತಿ ಅವರಿಗೆ ಹಾಗೆ ಇತ್ತು. ಬಟ್ ಯಾವಾಗ 1992-93ರಲ್ಲಿ ನನ್ನ ಊರಿಗೆ ಏನಂತಂದ್ರೆ ನೀರಾವರಿ ಬಂತು, ತದನಂತರ ಬಹಳಷ್ಟು ಆರ್ಥಿಕ ಸುಧಾರಣೆ ಆಗಿದೆ. ತಮಗೆಲ್ಲ ಗೊತ್ತಿರಬೇಕು, ಇವತ್ತು ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಆಗಲಿ, ಹೀರಾಕುಡ್ ಡ್ಯಾಮ್ ಪ್ರಾಜೆಕ್ಟ್ ಆಗಲಿ, ಸೋನ್ ಬ್ಯಾರೇಜ್ ಪ್ರಾಜೆಕ್ಟ್ಸ್, ಈ ನೀರಾವರಿಗೆ ಒತ್ತು ನೀಡಿ ಈ ದೇಶದ ಅಭಿವೃದ್ಧಿ ಹಳ್ಳಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಹಳ್ಳಿಯ ಅಭಿವೃದ್ಧಿ ಕೃಷಿ ಮೇಲೆ ಅವಲಂಬಿತ ಆಗಿರುತ್ತೆ. ಆ ಕೃಷಿ ಅದ್ರ ಮೇಲೆ ಆದಂಥ ನೀರು ಅಥವಾ ನೀರಾವರಿ ಮೇಲೆ ಅವಲಂಬಿತರಾಗಿರೋಂಥ ದೂರದೃಷ್ಟಿ ಇಟ್ಕೊಂಡವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕಾಂಟ್ರಿಬ್ಯೂಷನ್ ಮೂಲಕ ಈ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್, ಹೀರಾಕುಡ್ ಮತ್ತು ಹಲವಾರು ನೀರಾವರಿ ಪ್ರಾಜೆಕ್ಟ್ಸ್ಗಳು ನಮ್ಮ ಏನಂತಂದ್ರೆ ಚಾಲನೆಗೆ ಬಂದಿತ್ತು.